ಮಾರ್ಗ ಕವಿಗಳ ಮಟ್ಟಿಗೆ ಹೇಳುವುದಾದರೆ ಅಂದಿನ ಕವಿಗಳ ಮುಖ್ಯ ಗಮನ ಕಾವ್ಯಪ್ರಿಯರಾದ ಕವಿತಾ ಪ್ರೌಢರನ್ನು ಉದ್ದೇಶಿಸಿದ್ದು. ಪೇಳ್ವೊಡೆ ಪಂಪನೆ ಪೇಳ್ಗುಂ ಎಂದು ಒತ್ತಾಯ ಮಾಡಿದವರು ಇವರೇ. ಬುಧರ್ ಕತೆವೇಳ್ ಎನೆ ಪೇಳಲ್ ಒಡರ್ಚಿದೆನ್ ಎನ್ನುತ್ತಾನೆ ರುದ್ರಭಟ್ಟ. ಬಲ್ಲಾಳ್ನ ಸಭೆಯಲ್ಲಿ ಅಖಿಲ ಕಳಾ ನಿಪುಣರ ನಡುವೆ ಬೊಟ್ಟೆತ್ತಿ ಗೆಲಲ್ ಸಮರ್ಥನಾದ ಚತುರ್ವಿಧ ಪಂಡಿತನಾಗಿದ್ದನಂತೆ ಜನ್ನ. ಕವಿ, ಗಮಕಿ, ವಾದಿ, ವಾಗ್ಮಿ ಪ್ರವರರು ತುಂಬಿದ ಸಭೆಯಲ್ಲಿ ನಮ್ಮ ಕವಿಗಳು ಪಂಡಿತರುಂ ವಿವಿಧ ಕಳಾಮಂಡಿತರುಂ ಕೇಳತಕ್ಕ ಕೃತಿಯಂ ಚತುರ ಕಳಾ ನಿಳೆಯರ್ ಮೆಚ್ಚಿ ತಲೆದೂಗೆ ಮಂಡಿಸಬೇಕಾಗಿತ್ತು. ಹಾಗಾಗಬೇಕಾದರೆ ಅವರ ಕೃತಿ ವಚನ ಪ್ರೌಢಿಯನ್ ಅರ್ಥ ಪ್ರಚುರತೆಯನ್ ಒಳಗೊಂಡಿರಬೇಕಾಗಿತ್ತು. ಇಂತಹ ಕೃತಿಯ ಮಂಡನೆಯಿಂದ ಕವಿ ವಿಬುಧರ ಕಿವಿಯೋಳ್ ಸೂಸುವ ನವರಸಂ ತನುವಂ ಪೊರ ಸೂಸಿತು ಎನೆ ಪೊಣ್ಮುವ ಸುಖ ಬಾಷ್ಪ ಕವಿಗೊದಗುವ ಪರಮ ಪ್ರಯೋಜನವಾಗುತ್ತಿತ್ತು. ಕಾವ್ಯವನ್ನು ಕೇಳಿ ತಲೆದೂಗಿ ಮೆಚ್ಚಿ ಬೆರಲಂ ಮಿಡಿದು ಒಯ್ಯನೆ ಕೇಳ್ದು ಒರಲ್ದು ಬಣ್ಣಿಸುವ ಬುಧರ್ಕಳಿಂ ಪಿಂಗುಗುಂ ಕವಿತಾ ಪರಿಶ್ರಮಂ. ಇದು ವಾಸ್ತವವಾಗಿ ಕವಿಯೇ ತನ್ನ ಕೃತಿಯನ್ನು ರಾಜಸಭೆಯ ಪಂಡಿತ ಮಂಡಲಿಯ ಮುಂದೆ ಮಂಡಿಸುವಾಗಿನ ಪ್ರತಿಕ್ರಿಯೆ. ಇಂತಹ ವಿದ್ವತ್ ಸಭೆಯ ಎದುರು ಪಠಿಸಬೇಕಾದ ಈ ಕಾವ್ಯ ಸಹಜವಾಗಿಯೇ ಪ್ರೌಢವೂ ಗಂಭೀರವೂ ಆದ ರೀತಿಯಲ್ಲಿ ಇರಬೇಕಾಗಿತ್ತು. ಕವಿಗಳು ಇವರನ್ನು ಮೆಚ್ಚಿಸಲು ತಮ್ಮ ಉಭಯ ಭಾಷಾ ಪರಿಣಿತಿಯನ್ನು, ಸಂಸ್ಕೃತ ಕವಿಗಳನ್ನು ನೆನಪಿಗೆ ತಂದುಕೊಡುವಂಥ ಅನುಕರಣಗಳನ್ನು ತಮ್ಮ ಕೃತಿಗಳಲ್ಲಿ ತರಬೇಕಾಗಿತ್ತು. ಇಂತಹ ಕಾವ್ಯ ನಿರ್ಮಿತಿಯಿಂದ ರಾಜರಿಂದ ಲಭಿಸಬಹುದಾದ ದಾನ, ದತ್ತಿ, ಬಿರುದು, ಸನ್ಮಾನ ಇತ್ಯಾದಿಗಳು ಕೂಡ ಈ ಪಂಡಿತ ಮಂಡಲಿಯ ಮೆಚ್ಚುಗೆ ಹಾಗೂ ಶಿಫಾರಸುಗಳನ್ನು ಅವಲಂಬಿಸಿದ್ದುವೆಂದರೆ ಆಶ್ಚರ್ಯವೇನಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಪಂಡಿತ ಅಥವಾ ಕವಿತಾ ಪ್ರೌಢರ ವರ್ಗ ಮುಖ್ಯವಾಗಿ ಮಾರ್ಗ ಕಾವ್ಯ ಸಂಪ್ರದಾಯದಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದಲ್ಲದೆ ಅಂದಿನ ಕಾವ್ಯ ನಿರ್ಮಿತಿಯ ನಿಯಂತ್ರಕ ಮಂಡಳಿಯಂತೆ ಕೂಡ ಕೆಲಸ ಮಾಡಿದ್ದಿರಬಹುದು. ಇನ್ನು ಅದೇ ಪರಿಸರದ ಸ್ವಲ್ಪ ಶಿಕ್ಷಿತರಾದ ಓದುಗರಿದ್ದರಲ್ಲ, ಅವರ ಕೆಲಸವೇನಿದ್ದರೂ ಹೀಗೆ ರಾಜಾಸ್ಥಾನಗಳ ಅನುಮೋದನೆ ಹಾಗೂ ಮುದ್ರೆಯಿಂದ ಅಂಗೀಕೃತವಾದ ಕವಿಕೃತಿಗಳನ್ನು ಪ್ರತಿಮಾಡಿಸಿಕೊಂಡು ಓದುವುದು ಆಗಿದ್ದಿರಬಹುದು ಮತ್ತು ಈ ಕೃತಿಗಳನ್ನು ಮುಂದಿನವರಿಗಾಗಿ ಪ್ರತಿಮಾಡಿಸಿ ಸಂರಕ್ಷಿಸುವ ಕಾರ್ಯವನ್ನು ಮಾಡುತ್ತಿದ್ದಿರಬಹುದು. ಈ ಬಿಡಿ ಬಿಡಿ ಓದುಗರೂ ಸಹ ತಮ್ಮ ತಮ್ಮ ಮತಧರ್ಮದ ಶ್ರದ್ಧೆಯ ಕಾರಣದಿಂದ ಅವರವರ ಧರ್ಮದ ಕವಿಕೃತಿಗಳನ್ನೇ ವಿಶೇಷವಾಗಿ ಪ್ರತಿಮಾಡಿ ಇರಿಸಿಕೊಳ್ಳುವ ಕಡೆಗೆ ಗಮನ ಕೊಟ್ಟಂತೆ ತೋರುತ್ತದೆ. ಇದರಿಂದಾಗಿ 10ನೆಯ ಶತಮಾನದ ಉತ್ಕೃಷ್ಟ ಕೃತಿಗಳಾದ ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯದಂತಹ ಕೃತಿಗಳ ಪ್ರತಿಗಳು ಇಂದು ಅನುಕ್ರಮವಾಗಿ 3 ಹಾಗೂ 1.5 ಪ್ರತಿ ಮಾತ್ರ ಲಭ್ಯವಾಗಿರುವುದು. ರನ್ನನ ಚಕ್ರೇಶ್ವರ ಚರಿತೆ, ಪೊನ್ನನ ಭುವನೈಕ ರಾಮಾಭ್ಯುದಯ ಇಂತಹ ಕೃತಿಗಳ ಪ್ರತಿಗಳೊಂದೂ ಸಿಕ್ಕದಿರುವುದು. ಆದರೆ ಇನ್ನುಳಿದ ಜೈನ ಪುರಾಣಗಳ ಪ್ರತಿಗಳು ಮಾತ್ರ ಬಹುಸಂಖ್ಯೆಯಲ್ಲಿ ಉಪಲಬ್ಧವಿರುವುದು ಈ ಧರ್ಮಶ್ರದ್ಧೆಯ ಪಕ್ಷಪಾತವನ್ನೇ ಎತ್ತಿ ಹೇಳುತ್ತವೆ. ಮುಂದಿನ ಸಾಹಿತ್ಯದಲ್ಲಿ ಧಾರ್ಮಿಕ ಹಾಗೂ ಧಾರ್ಮಿಕೇತರ ಎಂಬ ಧೋರಣೆಗಳು ಪ್ರತ್ಯೇಕವಾಗದೆ ಒಂದೇ ಆದುದರಿಂದ ಪಂಪ
ರನ್ನರ ಕೃತಿಗಳ ವಿಚಾರದಲ್ಲಿ ಉಂಟಾದ ಪ್ರತಿ ಮಾಡಿಡುವ ಸಮಸ್ಯೆ ಅಷ್ಟಾಗಿ ಕಾಡಲಿಲ್ಲವೇನೋ. ಆದರೂ ಕನ್ನಡದಲ್ಲಿ ರಚಿತವಾದುವೆಂದು ಹೇಳಲಾದ ಕೃತಿಗಳಲ್ಲಿ ಇನ್ನೂ ಬಹುಸಂಖ್ಯಾತವಾದ ಕೃತಿಗಳು ದೊರೆಯದೇ ಹೋಗಿರುವುದಕ್ಕೆ ಇನ್ನೇನೇನು ಕಾರಣಗಳಿದ್ದುವೋ ಹೇಳುವುದು ಕಷ್ಟ. ಸೂಕ್ತಿ ಸುಧಾರಣವ ಮತ್ತು ಕಾವ್ಯಸಾರ ಇವು ಸಂಕಲನ ಗ್ರಂಥಗಳು. ಸೂಕ್ತಿ ಸುಧಾರಣವದಲ್ಲಿನ ಪದ್ಯಗಳ ಸಂಖ್ಯೆ 2200. ಕಾವ್ಯಸಾರದ ಪದ್ಯಗಳ ಸಂಖ್ಯೆ 3555. ಸೂಕ್ತಿ ಸುಧಾರಣವದಲ್ಲಿರುವ ಪದ್ಯಗಳನ್ನು ಅನೇಕ ಹಿಂದಿನ ಗ್ರಂಥಗಳಿಂದ ಆಯ್ದುಕೊಂಡಿದ್ದರೂ ಅವುಗಳಲ್ಲಿ 1000 ಪದ್ಯಗಳಿಗೆ ಆಕರವನ್ನು ಗುರುತಿಸಲಾಗಿಲ್ಲ. ಹಾಗೆಯೇ ಕಾವ್ಯಸಾರದ 2000 ಪದ್ಯಗಳಿಗೆ ಆಕರವನ್ನು ಗುರುತಿಸಲು ಸಾಧ್ಯವಾಗಿಲ್ಲ. ಅಂದರೆ ಆಕರವನ್ನು ಗುರುತಿಸಲಾಗದ ಈ 3000 ಪದ್ಯಗಳು ಇನ್ನೆಷ್ಟು ಸಂಖ್ಯೆಯ ಅನುಪಲಬ್ಧ ಕೃತಿಗಳಲ್ಲಿದ್ದವೋ ತಿಳಿಯದು. ಇದರಿಂದ ನಷ್ಟವಾದ ಕೃತಿಗಳ ಸಂಖ್ಯೆ ಎಷ್ಟೆಂಬುದು ದುಃಖದ ಸಂಗತಿಯಾಗಿದೆ. ಹೀಗೆ ಪ್ರತಿಮಾಡಿಸುವ ಕಾರ್ಯವನ್ನು ಕೆಲವರು ವ್ಯಕ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ನಿರ್ವಹಿಸುತ್ತಿದ್ದಂತೆ ತಿಳಿದು ಬಂದಿದೆ. ರನ್ನನ ಪ್ರಶಂಸೆಗೆ ಪಾತ್ರಳಾದ ಅತ್ತಿಮಬ್ಬೆ ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ ಉಲ್ಲೇಖವನ್ನು ನೋಡಿದರೆ ಇದೂ ಕೂಡ ಧರ್ಮಶ್ರದ್ಧೆಯ ಪರಿಣಾಮವೇ ಅನ್ನುವುದು ಸ್ಪಷ್ಟವಾಗಿದೆ. ಇದೇ ರೀತಿ ವೀರಶೈವ ಭಕ್ತರು, ಗುರುಮಠಗಳು ತುಂಬ ಶ್ರದ್ಧೆಯಿಂದ ಬಸವಾದಿ ವಚನಕಾರರ ವಚನಗಳನ್ನೂ ವೀರಶೈವ ಕವಿ ಕೃತಿಗಳನ್ನೂ ಪ್ರತಿಮಾಡಿ ಉಳಿಸಿಕೊಂಡು ಬಂದಿರಬೇಕು. ಒಟ್ಟಿನಲ್ಲಿ ಕನ್ನಡ ಕಾವ್ಯದ ಹಸ್ತಪ್ರತಿಗಳ ಉಳಿವು ಹಾಗೂ ಸಂರಕ್ಷಣೆ ಏನಾದರೂ ಆಗಿದ್ದರೆ ಮುಖ್ಯವಾಗಿ ಅದು ಧರ್ಮಶ್ರದ್ಧೆಯ ಕಾರಣದಿಂದಲೇ. ಇದರಿಂದಾಗಿ ಕಾವ್ಯವನ್ನು ಪಾರಾಯಣ ಮಾಡುವ ಒಂದು ವಿಧಾನವು ಬೆಳೆದು ಬಂದಿದೆ. ಪಾರಾಯಣ ಅನ್ನುವುದು ಅದರ ಹಿಂದಿನ ಉದ್ದೇಶ ಎಷ್ಟೇ ಧಾರ್ಮಿಕವಾದುದಾದರೂ ಇದು ಕಾವ್ಯವನ್ನು ಪ್ರತಿದಿನ ಓದುವ ಒಂದು ಪದ್ಧತಿ ಎಂಬುದರಲ್ಲಿ ಸಂದೇಹವಿಲ್ಲ. ಇದು ಮೂಲತಃ ವೈಯಕ್ತಿಕವಾದ ಒಂದು ಧಾರ್ಮಿಕ ವಿಧಿರೂಪದ ಓದುಗಾರಿಕೆಯಾಗಿರುವಂತೆಯೇ ಸಮೂಹವೊಂದರ ಮುಂದೆ ವ್ಯಕ್ತಿಯೊಬ್ಬ ಕಾವ್ಯವನ್ನು ಓದುವ ಒಂದು ಕ್ರಿಯೆಯೂ ಆಗಿರಬೇಕು. ಅದರಲ್ಲಿಯೂ ಈ ಪಾರಾಯಣ ಎಂಬುದು ಒಂದು ಕೃತಿಯನ್ನು ಇವತ್ತಿನಂತೆ ಓದುವ ಮತ್ತು ರಾಜಸ್ಥಾನದ ಪಂಡಿತ ಮಂಡಳಿಯ ಮುಂದೆ ಕವಿಯೇ ಓದುವ ರೀತಿಯಿಂದ ಭಿನ್ನವಾದದ್ದು. ರಾಜಸ್ಥಾನದ ಪಂಡಿತ ಮಂಡಳಿಯ ಮುಂದಾಗಲಿ, ಕಾವ್ಯಾಸಕ್ತ ಸಹೃದಯರ ಮುಂದಾಗಲಿ ಕವಿಯೋ ಗಮಕಿಯೋ ಓದುವುದನ್ನು ಖಂಡಿತವಾಗಿಯೂ ಪಾರಾಯಣ ಅನ್ನುವುದಕ್ಕಾಗುವುದಿಲ್ಲ. ಆದರೆ ಇದು ಈ ಕ್ರಮಕ್ಕೆ ತದ್ವಿರುದ್ಧ ಎನ್ನುವಂತಹ, ಪ್ರತಿಕ್ರಿಯೆಯೋ ಎನ್ನುವಂತಹ ವೈಯಕ್ತಿಕ ಏಕಾಂತ ಓದುಗಾರಿಕೆ ಮತ್ತು ತಕ್ಕಷ್ಟು ಅಶಿಕ್ಷಿತ ಶ್ರವಣಪ್ರಿಯ ಸಮುದಾಯದ ಮುಂದೆ ನಿರ್ದಿಷ್ಟವಾದ ಧಾರ್ಮಿಕ ಸಂದರ್ಭಗಳಲ್ಲಿ, ಹಬ್ಬ ಹರಿದಿನ, ಶ್ರಾವಣ ಮಾಸ ಅಥವಾ ಉತ್ಸವ ಇಂಥ ಸಂದರ್ಭಗಳಲ್ಲಿ ಕಾವ್ಯವನ್ನು ಓದಿ ಹೇಳುವ ಒಂದು ವಿಧಾನ. ಈ ಕಾವ್ಯಶ್ರವಣದ ಮುಖ್ಯ ಪ್ರಯೋಜನ ಸಹೃದಯರ ದೃಷ್ಟಿಯಿಂದ ಆಧ್ಯಾತ್ಮಿಕವಾದದ್ದು. ಈ ರೀತಿ ಕಾವ್ಯವನ್ನು ಕೇಳುವುದರಿಂದ ಪುಣ್ಯ ಸಂಪಾದನೆಯಾಗುತ್ತದೆ, ವೇದ ಪಾರಾಯಣದ ಫಲ ಲಭಿಸುತ್ತದೆ ಇತ್ಯಾದಿ ಆಶ್ವಾಸನೆಗಳು ಈ ಕಾವ್ಯ ಪ್ರಯೋಜನದಲ್ಲಿ ಸೇರಿಕೊಳ್ಳುತ್ತವೆ. ಹೀಗಾಗಿ ಕೃತಿ ರಚಿತವಾದ ಹಾಗೂ ಸಂವಹನಗೊಳ್ಳುವ ಪರಿಸರದ ಬದಲಾವಣೆ ಕಾವ್ಯ ಪ್ರಯೋಜನವನ್ನು ಕುರಿತ ಕಲ್ಪನೆಯನ್ನೂ ಪ್ರಭಾವಿಸಿರುವುದು ಗಮನಿಸಬೇಕಾದ ಸಂಗತಿಯಾಗಿದೆ.